ಮಧುಗಿರಿ ತಾಲೂಕಿನಾದ್ಯಂತ ಭಾರೀ ಮಳೆ ಅಬ್ಬರ. ಬಿರುಗಾಳಿ ಸಹಿತ ಭಾರೀ ಮಳೆಗೆ ರೇಷ್ಮೆ ಶೆಡ್ ಧ್ವಂಸ. ನಿನ್ನೆ ತುಮಕೂರು ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದ್ದು ಸಾಕಷ್ಟು ಬೆಳೆ ನಾಶವಾಗಿದೆ. ಇತ್ತ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಾದ್ಯಂತ ಮಳೆಯಾಗಿದ್ದು ಗಡಿ ಭಾಗದಲ್ಲಿ ಗಾಳಿಯ ತೀವ್ರತೆ ಹೆಚ್ಚಾಗಿದ್ದು ರೇಷ್ಮೆ ಕೃಷಿಕರು ಕಂಗಾಲಾಗಿದ್ದಾರೆ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿ ಸೇರಿದಂತೆ ತಾಲೂಕಿನ ವಿವಿಧೆಡೆ ನಿನ್ನೆ ಬಿರುಗಾಳಿಯ ರೌದ್ರ ನರ್ತನಕ್ಕೆ ವಿದ್ಯುತ್ ಕಂಬಗಳು, ಅಡಿಕೆ ಮತ್ತು ತೆಂಗಿನ ಮರಗಳು ನೆಲಸಮಗೊಂಡಿದ್ದು ಸಾರ್ವಜನಿಕ ಆಸ್ತಿ-ಪಾಸ್ತಿ ಹಾಗೂ ಬೆಳೆಗಳಿಗೆ ಭಾರೀ ಹಾನಿ ಉಂಟಾಗಿದೆ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಕಡಕತೂರು ಗ್ರಾಮದ ಸರ್ವೆ ನಂಬರ್ 53/3ರಲ್ಲಿ ಚೌಡಾರೆಡ್ಡಿ ಎಂಬುವವರಿಗೆ ಸೇರಿದ ರೇಷ್ಮೆ ಶೆಡ್ ಮಳೆಗೆ ಸಂಪೂರ್ಣ ಧ್ವಂಸಗೊಂಡಿದೆ. ಗಾಳಿಯ ರಭಸಕ್ಕೆ ಶೆಡ್ನ ಕಬ್ಬಿಣದ ರಾಡ್ಗಳು ಹಾಗೂ ಶೀಟ್ಗಳು ಹಾರಿಹೋಗಿ ನೆಲಸಮಗೊಂಡಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಅಲ್ಲದೆ ಭಾರೀ ಮಳೆಗೆ ಸಾಕಷ್ಟು ತೋಟಗಳು ನಾಶವಾಗಿದ್ದು ಅನ್ನದಾತರು ಕಣ್ಣೀರಿಡ್ತಿದ್ದಾರೆ. ನಿನ್ನೆ 6:15 ಹಂಗೆ ಸಿಕ್ಕಾಪಟ್ಟೆ ಗಾಳಿ ಮಳೆಗೆ ಎತ್ಬಿಟ್ಟು ಎಲ್ಲ ಬಿದ್ದೋಗೈತೆ. ಅದಕ್ಕೋಸ್ಕರ ನಾವು ಕಟ್ತಾ ಇರೋದಣ್ಣ. ಕಟ್ಟಿದ್ವಿ ಎಲ್ಲ ಎಲ್ಲ ಮಾಡಿದ್ವಿ, ಪ್ಲಾಸ್ಟಿಕ್ ಮಾಡಿಲ್ಲ ಇನ್ನೂ. ಏನಂದರೆ ದೇವ್ರು ದೊಡ್ಡವಣ್ಣ, ನಾವು ಇದ್ರೊಳಗೆ ಬಂದಿಲ್ಲ, ಅಲ್ಲಿ ಕುಡಿಸ್ಲ ಹತ್ರನೇ ಕುತ್ಕೊಂಡಿದ್ವಿ. ಇಲ್ಲಿಗೆ ಬಂದಿದ್ರೆ ನಮಗೆ ಏನೇನಾಗ್ತಾಯಿತ್ತು ಗೊತ್ತಿಲ್ಲ. ಒಂದು 8 ಲಕ್ಷ ಆಗಿರ್ತದೆ ಇವಾಗ ಇಷ್ಟಕ್ಕೆ. ಬೆಳೆಯೋಕ್ಕೋಸ್ಕರನೇ ಇದು ಕಟ್ತಾ ಇದ್ದಿದ್ದಣ್ಣ. ನಾವು ಊರಲ್ಲಿ ಬೇರೆಯವ್ರ ಶೆಡ್ಡಲ್ಲಿ ಮೇಯಿಸ್ತಾ ಇದ್ವಿ, ಅಲ್ಲಿಗೆ ಹೊಡಿಯೋಕ್ಕಾಗಲ್ಲ, ದೂರ ಯಾವಾಗೂ ಅಂತೇಳಿ ಇಲ್ಲೇ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡಿದ್ವಣ್ಣ. ನನಗೆ 42 ವರ್ಷ. ನಾನು 10th ಕ್ಲಾಸ್ ಬಿಟ್ಟಾಗಿಂದ ವ್ಯವಸಾಯ ಬೇರೆ ಎತ್ತ ಹೋಗಿಲ್ಲ. ಜೀವನ ಅದ ನಮ್ಗೆ, ರೈತ ವ್ಯವಸಾಯನೇ ನಮ್ಗೆ ಆಧಾರ. ಇದು 53/3 ಅಣ್ಣ, ಕಡಗತ್ತೂರು ಸರ್ವೆ ನಂಬರ್. ವಿಪರೀತ ಗಾಳಿ ಮಳೆ ಆದ್ದರಿಂದ ಈ ಥರ ನಷ್ಟ ಆಗೋಗೈತೆ. ಶೆಡ್ಡು ಗೋಡೆಗಳೆಲ್ಲ ಮುರಿದೋಗವೆ, ಶೀಟೆಲ್ಲ ಎತ್ತಾಕೈತೆ, ಡ್ರಮ್ಮು ಎಲ್ಲ ಮೇವು ಎಲ್ಲ ಈ ಥರ ಆಗೈತೆ ಸರ್. ನಮ್ಮ ಶೆಡ್ಗೆ ಗೋಡೆಗಳು ಶೀಟ್ಗಳೆಲ್ಲ ಮುರಿದು ಬಿದ್ದೋಗಿಬಿಟ್ಟಾಗ ಏನು ಗೌರ್ಮೆಂಟಿಂದ ನಮ್ಗೆ ಅನುದಾನ ಸಹಾಯಧನ ಆದರೆ ಮೇಲೆ ಸರ್ ನಮ್ಮ ಜೀವನಕ್ಕೆ ಇದೇ ಎಲ್ಲ ಇರೋ ಬಂಡವಾಳ ಇದಕ್ಕಾಗ್ಬಿಟ್ಟು ಇದು ಮಾಡಿದ್ವಿ ಸರ್. ಬಿರುಗಾಳಿ ಸಹಿತ ಭಾರೀ ಮಳೆಗೆ ಸಾಕಷ್ಟು ಹಾನಿಯಾಗಿದ್ದು ಕಂದಾಯ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಹಾನಿಯ ಜಂಟಿ ಸಮೀಕ್ಷೆಯನ್ನ ನಡೆಸಿ ಸಂತ್ರಸ್ತ ರೈತರಿಗೆ ಸೂಕ್ತ ಪರಿಹಾರವನ್ನ ಒದಗಿಸಲು ಆಗ್ರಹಿಸಿದ್ದಾರೆ. ಒಟ್ನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರ ಜೋರಾಗಿದ್ದು ಸಾಕಷ್ಟು ಅವಾಂತರದ ಜೊತೆಗೆ ಸಾಕಷ್ಟು ಬೆಳೆ ನಷ್ಟ ಉಂಟಾಗಿದೆ. ಇನ್ನು ಮುಂಗಾರು ಮಳೆ ಶುರುವಾದ ಬಳಿ ಇನ್ನೆಷ್ಟು ನಷ್ಟ ತರುತ್ತೋ ಆ ದೇವರೇ ಬಲ್ಲ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.